ಹಾಯ್ ಹಲೋ ನಮಸ್ಕಾರ. ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಇವತ್ತೇನಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಮೀನು ಫ್ರೈ ಮಾಡೋದು ಹೆಂಗಂತ ನಿಮಗೆಲ್ಲ ಹೇಳ್ಕೊಡ್ತೀನಿ. ಭಾಳ ಸಿಂಪಲ್ನಾಗೈತಿ ಮತ್ತು ಸಿಕ್ಕಾಪಟ್ಟೆ ಟೇಸ್ಟ್ ಬರ್ತೈತಿ. ಅದಕ್ಕಾಗಿ ನಾ ಇಲ್ಲೇ ಮೀನು ತೊಗೊಂಡೇನಿ, ಪೇಡೆ ಮೀನು. ಇದು ಪೇಡೆ ಮೀನು, ಇದು ನೋಡಿರಿ ಬಂಗಡೆ ಮೀನು ತೊಗೊಂಡೇನೆ. ಬೆಸ್ಟ್ ಆಗೋದು ಫ್ರೈಗೆ ಅಂದರೆ ಪೇಡೆ ಮೀನು, ಇದು ಬಿಟ್ಟರೆ ತಾರ್ಲೆ ಮೀನು. ಬರೀ ನೋಡ್ಕೊಂಬರೋಣ ಈಗ ಏನೇನು ಬೇಕಂತ ಹೇಳಿ. ಇಲ್ಲೇ ನೋಡಿರಿ ಒಂದು ಅರ್ಧ ಸ್ಪೂನು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೇನೆ. ಆಮೇಲೆ ಚಿಕನ್ ಮಸಾಲ ಒಂದು ಸ್ಪೂನಷ್ಟು ಹಾಕೊಂಡೇನಿ ನಾನು. ಆಮೇಲೆ ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡೀನಿ. ಸಣ್ಣ ಸ್ಪೂನ್ಲೆ ಒಂದು ಅರ್ಧ ಸ್ಪೂನ್ ಹಾಕೊಂಡೀನಿ. ಇದು ಹಾಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಏನಂದ್ರೆ ಹಳದಿ ಪೌಡ್ರ್ ಹಾಕೊಂಡ್ರಿ, ಅರ್ಶಿನ ಪೌಡ್ರ್ ಹಾಕೊಂಡ್ಮೇಲೆ ಇದಕ್ಕೊಂದು ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ ನಾನು. ಚಿಕನ್ ಮಸಾಲ ಹಾಕೊಂಡ್ಮೇಲೆ ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಬೇಕಂತೇಳಿ ನಾನು ಇಲ್ಲಿ 3 ಟೇಬಲ್ ಸ್ಪೂನು ಖಾರ ತೊಗೊಂಡಿನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ರಿ ನೀವು. ಖಾರ ಚೆನ್ನಾಗಿದ್ರೂ ಅದು ಟೇಸ್ಟ್ ಕೊಡೋದೆ. ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡೀನಿ ನಾನು. ನೋಡಿರಿ ಹಾಕೊಂಡ್ಬಿಟ್ಟು ಏನಿಲ್ಲ, ಒಂದು ಅರ್ಧ ನಿಂಬೆಹಣ್ಣು, ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಂಡೀನಿ. ನಂಗೆ ಹುಳಿ ಭಾಳ ಅಂದ್ರೆ ಇಷ್ಟ ಆಗಲ್ಲ. ನಿಮಗೆ ಯಾವ ಥರ ಬೇಕೋ, ಹುಳಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೊರಿ. ತೊಗೊಂಡು ಇದಕ್ಕೇನಿಲ್ಲ ನೀರು ಹಾಕೋದು. ನೀರು ಹಾಕಿ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇಷ್ಟ ಐಟಮ್ ಹಾಕೋದು. ಇಷ್ಟ ಹಾಕಿ ಮಾಡಿ ನೋಡ್ರಿ, ಭಾಳ ಚಲೋ ಬರ್ತೈತಿ. ಮತ್ತು ಇದು ರವಾ ಫ್ರೈ ಅಲ್ಲ, ಸುಮ್ಮನೆ ಹಂಗೆ ಮಾಮೂಲಿ ಭಾಳ ಚೆನ್ನಾಗಿ ಬರ್ತೈತಿ. ಈ ಹದಕ್ಕೆ ಬರ್ಬೇಕು. ಈ ಥರ ಬಂದಮೇಲೆ ಸ್ವಲ್ಪ ಟೇಸ್ಟ್ ನೋಡ್ರಿ, ಉಪ್ಪು ಗಿಪ್ಪು ಹತ್ತೈತಿಲ್ಲ ಅಂತೇಳಿ ನೋಡ್ಕೊಂಡ್ಬಿಟ್ಟು ಏನಿಲ್ಲ, ಮೀನಾ ಈ ಥರ ಅಡ್ಡಾಡಿ ಕಟ್ ಮಾಡಿಲ್ಲ, ಫುಲ್ ಹಿಂಗೆ ಕಂಪ್ಲೀಟಾಗಿ ಹಚ್ಬೇಕು ಅದಕ್ಕೆ. ನೋಡಿರಿ ಈ ಥರ ಒಳಗೆಲ್ಲ ತುಂಬಕ್ಕೆ. ಭಾಳ ಮಸಾಲ ಫುಲ್ಲೆಲ್ಲ ಒಳಗೆ ಹಾಕೋದೇನು ಬೇಡ, ಲೈಟಾಗಿ ಹಿಂಗೆ ಹಾಕೊಂಡ್ರೆ ಸಾಕು. ನೋಡಿರಿ ಈ ಥರ ಮಾಡ್ಕೊರಿ, ಭಾಳ ಟೇಸ್ಟಾಗಿ ಬರ್ತೈತಿ. ಈ ಥರ ಎಲ್ಲ ಹಚ್ಕೊಂಡ್ಬಿಟ್ಟು ಇದನ್ನ ಇಟ್ಬಿಡ್ರಿ, ಫ್ರಿಜ್ನಾಗರ ಇರ್ರಿ, ಎಲ್ಲರ ಇರ್ರಿ. ಒಂದು ಅರ್ಧ ಗಂಟೆ ಇಟ್ಕೋಬೇಕು. ಇಟ್ಮೇಲೆ ಈಗ ತೆಗ್ದು ನಾನು ಬರೀ ಈಗ ಫ್ರೈ ಮಾಡೋಣ, ನೋಡೋಣ ಹೆಂಗೆ ಇರ್ತೈತೆ ಅಂತೇಳಿ. ಲೈಟಾಗಿ ಎಣ್ಣೆ ಹಾಕ್ಕೊರಿ, ಭಾಳ ಎಣ್ಣೆ ಹಾಕ್ಕೊಬಿಟ್ರೆ ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊರಿ. ಫ್ರೈ ಹೆಂಗೆ ಹುರಿಬೇಕಂದ್ರೆ ನಾವು ಅದು ಹೊತ್ತೈತನ ಅನ್ಬೇಕು, ಆ ಥರ ಫ್ರೈ ಮಾಡ್ಕೋಬೇಕಾಗಿತ್ತು ನೀವು. ಇಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ. ಏನಂದ್ರೆ ಭಾಳ ಮೀನದೊಳಗೆ ನನ್ನ ತಿಂದಿದ್ದ ಪ್ರಕಾರ ತಾರ್ಲೆ ಮೀನು ಸಿಗ್ತೈತಲ್ಲ, ತಾರ್ಲೆ ಮೀನು ಮತ್ತು ಆಮೇಲೆ ಇವಾಗ ತೊಗೊಂಡು ನಾನು ಪೇಡೆ ಮೀನು, ಅದು ತಾರ್ಲೆ ಮೀನು ಥರ ಇರ್ತೈತೆ ನೋಡಿರಿ. ಅದು ಭಾಳ ಅಂದ್ರೆ ಭಾಳ ಅದರದ್ದು ಫ್ರೈ ಮಾಡಿದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರ್ತೈತಿ. ಬೇರೆ ಮೀನು ಥರ ಅಲ್ಲ, ಭಾಳ ಟೇಸ್ಟ್ ಆಗಿರ್ತೈತಿ. ಮತ್ತು ಅದನ್ನು ಬಿಟ್ಟರೆ ನೆಕ್ಸ್ಟ್ ಬಾಂಗಡೆ ಸಾರೂ ಚೆನ್ನಾಗೈತಿ, ಫ್ರೈನೂ ಅಡ್ಡಿಲ್ಲ. ರವಾ ಫ್ರೈ ಇದು ವಿಡಿಯೋ ನಿಮ್ಗೆ ಆಲ್ರೆಡಿ ಹಾಕೇನೆ, ನೋಡ್ಕೊರಿ ಹೋಗಿ, ಚಾನಲ್ನಾಗ ಐತದ. ಇದು ನಾರ್ಮಲ್ ಫ್ರೈ ಮಾಡೋದು ನಿಮ್ಗೆ ಹೆಂಗೆ ಅಂತ ತೋರಿಸೀನಿ. ಇದು ನನಗೆ ಫೇವ್ರೇಟ್, ಇದೆ ಭಾಳ ನನಗೆ ಇಷ್ಟ ಆಗೋದು. ಈ ಫ್ರೈಯೇ ಭಾಳ ಇಷ್ಟ ಆಗುತ್ತೆ. ರವಾ ಫ್ರೈ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇದು ನಮ್ಮಮ್ಮ ಮಾಡೋ ಸ್ಟೈಲ್ ಇದೆ. ಈ ಥರ ಮಾಡಿರಿ, ನೋಡಿರಿ ಹೆಂಗೆ ಬಂದೈತೆ ಅಂತ ನನಗೆ ಹೇಳ್ರಿ ನೀವು. ನೋಡಿರಿ ಈ ಥರ ಫುಲ್ ಒಂದು ಕಡೆ ಫ್ರೈ ಆಗೋ ತನಕನೂ ಅದನ್ನೇನು ಭಾಳ ಆ ಕಡೆ ಈ ಕಡೆ ಎಲ್ಲ ಮಾಡ್ಕೋಬೇಡ್ರಿ. ತಿರುಗಿಸೋದು ಫಸ್ಟ್ ಒಂದು ಕಡೆ ಕರೆಕ್ಟಾಗಿ ಬೇಯಬೇಕದೆ, ಫುಲ್ ಕಂಪ್ಲೀಟಾಗಿ ಹತ್ಕೊಂಡಿರ್ಬೇಕು. ಇಲ್ಲ ಹಸಿದಾಗ ತೆಗೆದುಬಿಟ್ರಿ ಅಂದ್ರೆ ಅದಕ್ಕೆ ಹತ್ತಿದ ಮಸಾಲ ಎಲ್ಲ ಆಚೆ ಬಂದುಬಿಡ್ತೈತಿ. ಈಗ ತೋರಿಸ್ತೇನೆ ನಿಮ್ಗೆ, ನೋಡಿರಿ ಈ ಥರ ಹೊಳ್ಸಿ ಹಾಕ್ಬೇಕನ್ನ. ನೋಡಿರಿ ಇವಾಗ ಎಲ್ಲಿ ಹತ್ಕೊಂಡಿಲ್ಲ, ಅದೆಲ್ಲ ಮೀನದ ಹತ್ರ ಮೀನದ ಕುಟಾಗ ಐತೆ, ಮಸಾಲ ಎಲ್ಲಿ ಕೆಳಗೆ ಬಿಟ್ಕೊಂಡಿಲ್ಲ. ಈ ಥರ ಫ್ರೈ ಮಾಡ್ಬೇಕು. ಏನಂದ್ರೆ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಕೈತಿ. ಏನಂದ್ರೆ ಘಾಟ ಭಾಳ ಬರ್ತೈತಿ, ಕೆಮ್ಮು ಬರ್ತೈತಿ. ಆದರೂ ಬಿಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ತಿನ್ನೋದು ಟೇಸ್ಟೇ ಹಂಗೆ ಬಂದ್ರನ ಟೇಸ್ಟ್ ಅದ. ನೋಡಿರಿ ಇವಾಗ ಈ ಥರ ನಾ ಇದ್ದಿದ್ದು ಮಸಾಲ ಒಂದು ಸ್ವಲ್ಪ ಮೇಲೆ ಹಾಕೊಂಬಿಟ್ಟೆ, ಯಾಕೆ ವೇಸ್ಟ್ ಮಾಡೋದು ಅಂತೇಳಿ. ಇದನ್ನ ಉಲ್ಟಾ ಪಲ್ಟಾ ಮಾಡಿ ಎಲ್ಲ ಕಡೆನೂ ಫ್ರೈ ಮಾಡ್ಕೊರಿ ನೀಟಾಗಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತಿ ಮೀನು. ನೋಡಿರಿ ಬೇಕಂದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ, ನೀವೇ ಹೇಳ್ತೀರಿ ವಾವ್ ಅಂತೇಳಿ, ಅಷ್ಟು ಚೆನ್ನಾಗಿ ಬಂತು. ನೋಡಿರಿ ಮೀನೀಗ ರೆಡಿ ಆಯಿತು, ತಿನ್ನಕ್ಕೆ ಪ್ಲೇಟಿಗೆ ಹಾಕೊಂಬರ್ರಿ. ನೋಡಿರಿ ಭಾಳ ಚೆನ್ನಾಗಿ ಬಂದಿತ್ತು. ನೋಡೋಕ್ಕೇನೋ ಹೊತ್ತು ಬಿಟ್ಟೈತೆ ನಾ ಫುಲ್ ಅನ್ಬೇಕಾ ಆ ಥರ, ಬಟ್ ಒಳಗಡೆ ಮಾತ್ರ ಸೂಪರಾಗಿ ಸಖತ್ತಾಗಿರ್ತೈತಿ, ಅದೇನು ಹೊತ್ತಿರಂಗಿಲ್ಲ. ನೋಡಿರಿ ಫುಲ್ ರೆಡಿ ಆಯ್ತು. ಇದ್ರ ಜೊತೆ ನಾನು ಮೀನು ಸಾಂಬಾರು ಮಾಡಿದ್ದೆ. ಮೀನು ಸಾಂಬಾರು ರೆಸಿಪಿ ಆಲ್ರೆಡಿ ಹಾಕ್ಯಾನಂತ ಅದನ್ನ ತೋರ್ಸಕ್ಕೆ ಹೋಗಲಿಲ್ಲ. ನೋಡಿ ಎಷ್ಟು ಸೂಪರಾಗಿ ಬಂದೈತೆ ಅಂಥೇಳಿ, ಮಸಾಲನೂ ಎಲ್ಲಿ ಬಿಟ್ಕೊಂಡಿಲ್ಲ. ಮೀನು ಸಾಂಬಾರು ರೆಸಿಪಿ ಆಲ್ರೆಡಿ ಹಾಕ್ಯಾನಂತ ಹಾಕಿಲ್ಲ. ನಿಮ್ಗೇನಾರ ಇನ್ನೊಂದು ಥರದ ಮೀನು ರೆಸಿಪಿ ಏನಾರ ಸಾಂಬಾರ್ದು ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನೆಕ್ಸ್ಟ್ ಹಾಕ್ತೇನೆ ನಾನು. ನೋಡಿರಿ ಫ್ರೈ ನಿಮ್ಗೆ ತೋರಿಸ್ತೇನೆ ಈಗ, ಬಿಚ್ಚಿಬಿಟ್ಟು ಒಳಗಡೆ ಎಲ್ಲ ಹೆಂಗೆ ಬೆಂದೈತಿಲ್ಲ ಅಂಥೇಳಿ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಸಾರು ಸಖತ್ತಾಗಿತ್ತು, ಮೀನಾನು ಸೂಪರಾಗಿತ್ತು. ನೋಡಿರಿ ಎಷ್ಟು ಚೆನ್ನಾಗಿ ಬೆಂದೈತಿ ಒಳಗಡೆ ಎಲ್ಲ, ಎಲ್ಲಿ ಹಸಿಲ್ಲ, ಫುಲ್ ಬೆಂದೈತಿ. ನೋಡಿರಿ ಇವತ್ತಿನ ರೆಸಿಪಿ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್, ಲವ್ ಯು. ನಿಮ್ಮ ಪ್ರೀತಿ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ.